ನಮಸ್ಕಾರ ಸ್ನೇಹಿತರೆ, 3M GK ಕ್ವಿಜ್ ಕನ್ನಡಗೆ ಸ್ವಾಗತ. ಇವತ್ತು ನಾವು ಕನ್ನಡಿಗರ ಹೆಮ್ಮೆಯ ಸ್ಯಾಂಡಲ್ವುಡ್ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ 5 ರೋಚಕ ಪ್ರಶ್ನೆಗಳನ್ನ ಕೇಳಿದ್ದೀವಿ. ಸಿದ್ಧರಿದ್ದೀರಾ? ಬನ್ನಿ ಶುರು ಮಾಡೋಣ. ಪ್ರಶ್ನೆ 1. ಕನ್ನಡದ ಮೊದಲ ಸಿನಿಮಾ ಸಖಿ ಸುಲೋಚನಾ ಬಿಡುಗಡೆಯಾದ ವರ್ಷ ಯಾವುದು? ಆಪ್ಷನ್ ಎ 1930, ಆಪ್ಷನ್ ಬಿ 1932, ಆಪ್ಷನ್ ಸಿ 1934, ಆಪ್ಷನ್ ಡಿ 1936. ನಿಮ್ಮ ಟೈಮ್ ಶುರು. ಸರಿಯಾದ ಉತ್ತರ ಆಪ್ಷನ್ ಸಿ 1934. ಇದು ದಕ್ಷಿಣ ಭಾರತದ ಮೊದಲ ವಾಕಿ ಚಿತ್ರಗಳಲ್ಲಿ ಒಂದಾಗಿತ್ತು. ಬೆಂಗಳೂರಿನ ಸಾಗರ್ ಟಾಕೀಸ್ನಲ್ಲಿ ಬಿಡುಗಡೆಯಾಗಿತ್ತು. ಪ್ರಶ್ನೆ 2. ಕಂಠೀರವ ಸ್ಟುಡಿಯೋ ಯಾವ ನಟನ ಹೆಸರಿನಲ್ಲಿದೆ? ಆಪ್ಷನ್ ಎ ಡಾಕ್ಟರ್ ವಿಷ್ಣುವರ್ಧನ್, ಆಪ್ಷನ್ ಬಿ ಡಾಕ್ಟರ್ ರಾಜ್ಕುಮಾರ್, ಆಪ್ಷನ್ ಸಿ ಶಂಕರ್ನಾಗ್, ಆಪ್ಷನ್ ಡಿ ಅಂಬರೀಶ್. ನಿಮ್ಮ ಟೈಮ್ ಶುರು. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ರಾಜ್ಕುಮಾರ್. ಬೆಂಗಳೂರಿನಲ್ಲಿರುವ ಈ ಸ್ಟುಡಿಯೋ ಕನ್ನಡ ಚಿತ್ರರಂಗದ ಪ್ರಮುಖ ಚಿತ್ರಣ ತಾಣವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯೂ ಇಲ್ಲೇ ಇದೆ. ಪ್ರಶ್ನೆ 3. ಕಾಂತಾರ ಸಿನಿಮಾದ ನಿರ್ದೇಶಕರು ಮತ್ತು ನಾಯಕ ನಟ ಯಾರು? ಆಪ್ಷನ್ ಎ ರಕ್ಷಿತ್ ಶೆಟ್ಟಿ, ಆಪ್ಷನ್ ಬಿ ಉಪೇಂದ್ರ, ಆಪ್ಷನ್ ಸಿ ರಿಷಬ್ ಶೆಟ್ಟಿ, ಆಪ್ಷನ್ ಡಿ ಸುದೀಪ್. ನಿಮ್ಮ ಟೈಮ್ ಶುರು. ಸರಿಯಾದ ಉತ್ತರ ಆಪ್ಷನ್ ಸಿ ರಿಷಬ್ ಶೆಟ್ಟಿ. ಈ ಸಿನಿಮಾ ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಇಡೀ ಭಾರತದಾದ್ಯಂತ ತುಳುನಾಡಿನ ದೈವಾರಾಧನೆಯ ಸಂಸ್ಕೃತಿಯನ್ನು ಪರಿಚಯಿಸಿತು. ಭಾರಿ ಯಶಸ್ಸು ಗಳಿಸಿತು. ಪ್ರಶ್ನೆ 4. ಮುತ್ತಿನಹಾರ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದವರು ಯಾರು? ಆಪ್ಷನ್ ಎ ಸೌಂದರ್ಯ, ಆಪ್ಷನ್ ಬಿ ಮಾಲಾಶ್ರೀ, ಆಪ್ಷನ್ ಸಿ ಸುಹಾಸಿನಿ, ಆಪ್ಷನ್ ಡಿ ಜಯಂತಿ. ನಿಮ್ಮ ಟೈಮ್ ಶುರು. ಸರಿಯಾದ ಉತ್ತರ ಆಪ್ಷನ್ ಸಿ ಸುಹಾಸಿನಿ. ಈ ಚಿತ್ರವನ್ನು ಖ್ಯಾತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದರು. ಇದು ಯುದ್ಧ ಮತ್ತು ಪ್ರೇಮದ ನೆಲೆಯುಳ್ಳ ಅತ್ಯುತ್ತಮ ಸಿನಿಮಾ. ಪ್ರಶ್ನೆ 5. ಡಾಕ್ಟರ್ ರಾಜ್ಕುಮಾರ್ ಅವರ ನಟಿಸಿದ ಅಂತಿಮ ಸಿನಿಮಾ ಯಾವುದು? ಆಪ್ಷನ್ ಎ ಶಬ್ದವೇದಿ, ಆಪ್ಷನ್ ಬಿ ಆಕಸ್ಮಿಕ, ಆಪ್ಷನ್ ಸಿ ಒಡ ಹುಟ್ಟಿದವನು, ಆಪ್ಷನ್ ಡಿ ಆನಂದ್. ನಿಮ್ಮ ಟೈಮ್ ಶುರು. ಸರಿಯಾದ ಉತ್ತರ ಆಪ್ಷನ್ ಎ ಶಬ್ದವೇದಿ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಪೊಲೀಸ್ ಅಧಿಕಾರಿಯಾಗಿ ನಟನೆ ಮಾಡಿದರು. ಇದು ಅವರ ಅಭಿಮಾನಿಗಳಿಗಾಗಿ ಒಂದು ಮರೆಯಲಾಗದ ಕೊಡುಗೆ ಆಗಿತ್ತು. ಅಭಿನಂದನೆಗಳು. 5 ಪ್ರಶ್ನೆಗಳಿಗೆ ನೀವು ಎಷ್ಟು ಅಂಕ ಗಳಿಸಿದ್ದೀರಾ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ಯಾಂಡಲ್ವುಡ್ ಬಗ್ಗೆ ಇಂತಹ ಇನ್ನೂ ಅನೇಕ ಕ್ವಿಜ್ಗಳಿಗಾಗಿ ನಮ್ಮ 3M GK ಕ್ವಿಜ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.